ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಕೆ ಆಗ್ತಿಲ್ಲ, ಕೊನೆ ಕ್ಷಣದಲ್ಲಿ ಎರರ್ ಅಂತ ಬಂದ್ಬಿಡ್ತು. ಹೀಗೆ ಎಲ್ಲರ ಬಾಯಲ್ಲೂ ಇದೇ ಮಾತು, ಎಲ್ಲರಿಗೂ ಇದೇ ಸಮಸ್ಯೆ. HSRP ನಂಬರ್ ಪ್ಲೇಟ್ ಅಳವಡಿಕೆಗೆ ಇನ್ನೊಂದೇ ವಾರ ಬಾಕಿ ಇದ್ದು ವಾಹನ ಸವಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ, ದಂಡ ಬೀಳುತ್ತೆ ಅನ್ನೋ ಆತಂಕದಲ್ಲಿದ್ದಾರೆ. ಗಂಟೆ ಕಾದ್ರೂ ಪೇಜ್ ಓಪನ್ ಆಗ್ತಿಲ್ಲ. ದಿನವಿಡೀ ಪ್ರಯತ್ನಿಸಿದ್ರೂ ಅರ್ಜಿ ಸಲ್ಲಿಕೆ ಆಗ್ತಿಲ್ಲ. ಕೊನೆವರೆಗೂ ಸರಾಗವಾಗಿ ಕರ್ಕೊಂಡು ಹೋಗೋ ವೆಬ್ಸೈಟ್ ಕೊನೆ ಕ್ಷಣದಲ್ಲಿ ಎರರ್ ಅನ್ನೋ ಉತ್ತರ ಕೊಡ್ತಿದೆ. ಸರ್ವರ್ನ ಇದೇ ಆಟಕ್ಕೆ ವಾಹನಗಳ ಮಾಲೀಕರು ಹೈರಾಣಾಗಿದ್ದಾರೆ. ಇದರ ನಡುವೆ HSRPಯ ಡೆಡ್ಲೈನ್ ಹತ್ತಿರ ಆಗ್ತಿದೆ. ಕೊನೆ ಕ್ಷಣದಲ್ಲಿ ಎರರ್ ಸಂದೇಶ, ನಂಬರ್ ಪ್ಲೇಟ್ ಸಂಕಷ್ಟ. HSRP ನೋಂದಣಿ ಅವಧಿ ವಿಸ್ತರಣೆಗೆ ಆಗ್ರಹ. HSRP ಅಂದ್ರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್. ವಾಹನಗಳ ಕಳ್ಳತನ ತಡೆಯೋಕೆ, ಖದೀಮರನ್ನ, ಅಕ್ರಮದಾರರನ್ನ ತಕ್ಷಣ ಪತ್ತೆ ಹಚ್ಚೋಕೆ ಅಂತಾನೆ ಈ ಪ್ಲೇಟ್ ಕಡ್ಡಾಯ ಮಾಡಲಾಗಿದೆ. ಎಲ್ಲ ವಾಹನಗಳಿಗೂ HSRP ನಂಬರ್ ಪ್ಲೇಟ್ ಕಡ್ಡಾಯವಾಗಿದೆ. ಆದರೆ ಈ ನಂಬರ್ ಪ್ಲೇಟ್ ಪಡೆಯೋಕೆ ವಾಹನ ಮಾಲೀಕರು ಸರ್ಕಸ್ ಮಾಡುವಂತಾಗಿದೆ. HSRP ಅಳವಡಿಕೆಗೆ ಫೆಬ್ರವರಿ 17ರ ಡೆಡ್ಲೈನ್ ನೀಡಲಾಗಿದೆ. ಆ ಬಳಿಕ ಈ ನಂಬರ್ ಪ್ಲೇಟ್ ಇಲ್ಲದ ವಾಹನಗಳಿಗೆ 1,000 ರೂಪಾಯಿ ದಂಡ ಹಾಕುತ್ತೇವೆ ಅಂತ ಸಾರಿಗೆ ಇಲಾಖೆ ಹೇಳಿದೆ. ಆದೇಶ ಹೊರಬಿದ್ದಿದ್ದೇ ತಡ. ಇಷ್ಟು ದಿನ ಸುಮ್ಮನಿದ್ದ ವಾಹನ ಮಾಲೀಕರು ಈಗ ನಂಬರ್ ಪ್ಲೇಟ್ಗಾಗಿ ಮುಗಿಬಿದ್ದಿದ್ದಾರೆ. ವಿಷಯ ಅಂದ್ರೆ ನಂಬರ್ ಪ್ಲೇಟ್ಗಾಗಿ ಆನ್ಲೈನ್ನಲ್ಲೇ ನೋಂದಣಿ ಮಾಡಿಕೊಳ್ಳಬೇಕು. ಹೊರಗಡೆ ಎಲ್ಲಿಯೂ ಸೌಲಭ್ಯ ಇಲ್ಲ. ಆದರೆ ವೆಬ್ಸೈಟ್ ಓಪನ್ ಮಾಡ್ತಿದ್ದಂತೆ ಎರರ್ ಸಂದೇಶವೇ ಬರ್ತಿದೆ. ಹೀಗಾಗಿ ಇನ್ನು 6 ತಿಂಗಳು ವಿಸ್ತರಣೆ ಮಾಡಿ ಅಂತ ವಾಹನಗಳ ಮಾಲೀಕರು ಆಗ್ರಹಿಸಿದ್ದಾರೆ. ಸರ್ವರ್ ಪ್ರಾಬ್ಲಮ್ ಅಲ್ಲ, ಕೆಲವೊಮ್ಮೆ ಸರ್ವರ್ ತೆಗೆದುಕೊಂತಾನೆ ಇಲ್ಲ. ಇವತ್ತು ಅವರೇನು ಅಪ್ಲೋಡ್ ಮಾಡಿದ್ದಾರೆ ವೆಹಿಕಲ್ ಮಾಡೆಲ್ಸು, ಹಲವಾರು ಮಾಡೆಲ್ಸು ಅದರಲ್ಲಿ ಅಪ್ಲೋಡ್ ಇಲ್ಲದೆ ಇರೋ ಕಾರಣದಿಂದ ಆ ವಾಹನಗಳಿಗೆ ನಂಬರ್ ಪ್ಲೇಟ್ ಸಿಗೋದು ಕೂಡ ಕಷ್ಟ ಸಾಧ್ಯವಾಗ್ತಾ ಇದೆ. ಆ ಕಾರಣದಿಂದ ಇವತ್ತು ಏನು 17ನೇ ತಾರೀಕು ಕೊಟ್ಟಿದ್ದಾರೆ, ಇದನ್ನ ಇನ್ನು 6 ತಿಂಗಳ ಕಾಲ ಮಿನಿಮಮ್ ಇದನ್ನ ವಿಸ್ತರಿಸಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ. ಇದುವರೆಗೂ 12 ಲಕ್ಷ ವಾಹನಗಳಿಗೆ HSRP ಅಳವಡಿಸಲಾಗಿದೆ. ಇನ್ನು 1,88,00,000 ವಾಹನಗಳಿಗೆ ಈ ನಂಬರ್ ಪ್ಲೇಟ್ ಅಳವಡಿಸಬೇಕಿದೆ. ಇದರ ನಡುವೆ ಡೆಡ್ಲೈನ್ಗೆ ಇನ್ನೂ ಒಂದೇ ವಾರ ಬಾಕಿ ಇದ್ದು ನಮಗೂ ದಂಡ ಬೀಳುತ್ತಾ ಅನ್ನೋ ಆತಂಕ ವಾಹನಗಳ ಮಾಲೀಕರನ್ನ ಕಾಡ್ತಿದೆ. ಇನ್ನು ಕೆಲವೊಮ್ಮೆ ಪೋರ್ಟಲ್ ಓಪನ್ ಆಗುತ್ತೆಯಾದರೂ ವಾಹನಗಳ ಕಂಪನಿ, ನೋಂದಣಿ ಸಂಖ್ಯೆ, ಎಂಜಿನ್ ಸಂಖ್ಯೆ, ಚಾರ್ಸಿ ನಂಬರ್ ಹೊಂದಾಣಿಕೆ ಆಗ್ತಿಲ್ಲ. ಈ ಸಂಕಷ್ಟದ ಬಗ್ಗೆ ಸಾರಿಗೆ ಸಚಿವರನ್ನ ಕೇಳಿದ್ರೆ ಎಲ್ಲರೂ ಕೊನೆ ಗಳಿಗೆಯಲ್ಲಿ ಮುಗಿಬಿದ್ದಿರೋದ್ರಿಂದ ಸಮಸ್ಯೆ ಸರ್ವರ್ ಬ್ಯುಸಿಯಾಗಿದೆ. ಡೆಡ್ಲೈನ್ ವಿಸ್ತರಣೆ ಬಗ್ಗೆ ಫೆಬ್ರವರಿ 17ರ ಬಳಿಕ ನಿರ್ಧರಿಸುತ್ತೇವೆ ಅಂತಾರೆ. ಈಗ HSRP ಕೇಂದ್ರ ಸರ್ಕಾರದ ಒಂದು ನೀತಿ, 2 ಬಾರಿ ಅದನ್ನು ಅವಕಾಶ ಮತ್ತೆ ಕೊಟ್ಟಿದ್ವಿ. ಈಗ ಏನಾಗಿದೆ, 17ನೇ ತಾರೀಕು ಲಾಸ್ಟ್ ಅಂತೇಳಿ ಈಗ ಎಲ್ಲರೂ ಒಂದೇ ಸಲ ಬಂದು ಹಾಕ್ತಾ ಇದ್ದಾರೆ. ಅದರಿಂದ ಏನಾಗುತ್ತೆ, ಸ್ವಲ್ಪ ಸರ್ವರು ಬ್ಯುಸಿ ಇರುತ್ತೆ. ಅದರಿಂದ ಆದಷ್ಟು ಬೇಗ ಎಲ್ಲರೂ ಕೂಡ ಮಾಡಿಸ್ಕೊಳ್ಳಿ ಅಂತ ಮನವಿ ಮಾಡ್ತೇನೆ. ಈಗ 17ನೇ ತಾರೀಕುವರೆಗೂ ನೋಡೋಣ, ತೀರಾ ಒತ್ತಡ ಬಂದರೆ ಆಮೇಲೆ ಏನಾದರೂ ನೋಡಬೇಕಂತ. ಈಗಾಗಲೇ 1 ಬಾರಿ ವಿಸ್ತರಣೆ ಮಾಡಿರೋ ಸಾರಿಗೆ ಇಲಾಖೆ ನಂಬರ್ ಪ್ಲೇಟ್ ಅಳವಡಿಕೆಗೆ ಫೆಬ್ರವರಿ 17ರ ಡೆಡ್ಲೈನ್ ನೀಡಿದೆ. ಆದರೆ ಸರ್ವರ್ ಮಾತ್ರ ಎಲ್ರಿಗೂ ಕೈ ಕೊಡ್ತಿದ್ದು ದಿನಾಂಕ ವಿಸ್ತರಣೆ ಮಾಡಬೇಕು ಅನ್ನೋ ಕೂಗು ಹೆಚ್ಚಾಗ್ತಿದೆ. ಸಾರಿಗೆ ಇಲಾಖೆ ಯಾವ ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆ. ಕಿರಣ್ ಸೂರ್ಯ, TV9 ಬೆಂಗಳೂರು.